ಮಿಟ್ಟು ಮಾತಾಡ್ಸು ಮಿಟ್ಟು ಏನು ಮಾತಾಡ್ಸು ಮೀಟು ಕೇಳಿಸಲ್ಲ ಸೌಂಡ್ ಮೀಟು ಯಾರಪ್ಪ ಕೇಳಿಸಲ್ಲ ಸೌಂಡ್ ಕೇಳಿಸಲ್ಲ ಮೆಸೇಜ್ ಸ್ಟೋರೇಜ್ ಜಾಸ್ತಿ ಅಂತ ಮೊನ್ನೆ ಮೆಸೇಜ್ ಗೊತ್ತಾಯ್ತು ಡಿಲೀಟ್ ಮಾಡಿದೆ ಮೀಟು ಮೀಟು ಯಾರು ಯಾರಪ್ಪ ಯಾರು ಯಾರು ಹೇಳು ಯಾರು ಮೀಟು ಮುತ್ಕೊಡು ಮುತ್ತು ಮುತ್ಕೊಡು ಇಳ್ಕೊಡು ಏನು ಏನಪ್ಪ ಏನು ಹೇಳು ಮುತ್ಕೊಡು ಏನು ಯಾರು ಇಲ್ಲ ನೋಡು ಕ್ಯಾಮ್ರಾ ನೀನು ಬರ್ತಾ ಇದೆ ನೋಡು ಇಲ್ಲ ಬಿಟ್ಟು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ರೆಡಿ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಬಟ್ ಅವಾಗ ನಾನು ವೆಲ್ಕಮ್ ಮಾಡೋಕ್ಕಾಗಿಲ್ಲ, ಅದರಿಂದ ಇವಾಗ ವೆಲ್ಕಮ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಮಿಸ್ ಮಾಡ್ದಿರಾ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಫ್ರೆಂಡ್ಸ್. ಇವಾಗ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಪೆಪ್ಪರ್ ರಸಮ್ ಮಾಡಿದ್ದೆ, ಯಾಕಂದ್ರೆ ನನಗೆ ಅವ್ರಿಗೆ ಕೋಲ್ಡ್ ಆಗಿತ್ತು, ನನಗೆ ನಮ್ಮ ಹಸ್ಬೆಂಡ್ಗೆ ಅಂತ. ಆದ್ದರಿಂದ ಇವಾಗ ಅದರ ರೆಸಿಪಿ ನೋಡಿಸ್ತಾ ಇದ್ದೀನಿ. ಒಗ್ಗರಣೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು: ಹುಣಸೆಹಣ್ಣು, ಸ್ವಲ್ಪ ಅರಿಶಿನ, ಹಾಗೆ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ, ಹಾಗೆ ಜೀರಿಗೆ ಮೆಣಸನ್ನ ನೀವು ಆವಾಗಲೇ ಫ್ರೆಶ್ಶಾಗೆ ಚೆನ್ನಾಗಿ ಕುಟ್ಟಿ, ಇಲ್ಲ ಮಿಕ್ಸಿ ಜಾರಲ್ಲಿ ಪುಡಿ ಇದ್ರೂ ಪರವಾಗಿಲ್ಲ, ಫ್ರೆಶ್ಶಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳಿ. ಜಾಸ್ತಿ ಜೀರಿಗೆ ಮೆಣಸು ಹಾಕಬೇಕಾಗುತ್ತೆ. ಇವಾಗ ನಾನು ಸ್ಟವ್ ಅಂಟಿಸ್ಕೊಂಡು ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಮೆಣಸಿನ ರಸನೇನು ಸಾಂಬಾರು ಥರ ನಾವು ಜಾಸ್ತಿ ತಿನ್ನೋಕ್ಕಾಗಲ್ಲ, ಕೋಲ್ಡ್ ಆಗಿರೋರು ಮಾತ್ರ ತಿನ್ನೋಕ್ಕಾಗೋದು. ಬೇರೆ ಟೈಮಲ್ಲಿ ಅದನ್ನು ಅಷ್ಟು ತಿನ್ನೋಕ್ಕಾಗಲ್ಲ, ಯಾಕಂದ್ರೆ ತುಂಬ ಸ್ಪೈಸಿ ಇರುತ್ತೆ, ತುಂಬ ಸ್ಪೈಸಿ ಮಾಡಬೇಕು ಅದನ್ನು. ಸೊ ನೋಡಿ, ಇಂಗ್ರೀಡಿಯೆಂಟ್ಸ್ ಏನು ಬೇಕಂದ್ರೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಬಾಣಲಿಗೆ, ಸ್ವಲ್ಪನೇ. ನೆಕ್ಸ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ಆಗಲಿ, ಆದ್ದರಿಂದ ಸ್ವಲ್ಪ ಸೀದ್ಸ್ಬಿಟ್ಟಿದ್ದೀನಿ ಪಾತ್ರೆನ. ಬ್ರೌನಿಷ್ ಕಲರ್ ಆಗ್ತಿದ್ದಂಗೆ ಅದಾದಮೇಲೆ ನೀವು ಸ್ವಲ್ಪ ಅದಕ್ಕೆ ಕರಿಬೇವಿನ ಸೊಪ್ಪು, ಹಾಗೆ ಒಣಮೆಣ್ಸಿನ್ಕಾಯಿ ಅಷ್ಟು ಜಾಸ್ತಿ ಹಾಕಬೇಕು. ನಾನೊಂದು 7-8 ಹಾಕಿದ್ದೀನಿ ಅನಿಸುತ್ತೆ. ನಾವಿಬ್ಬರಿಗೆ 3 ಜನನೂ ತಿನ್ಬೋದು, ಯಾಕಂದ್ರೆ ಅಷ್ಟು ಸ್ಪೈಸಿ ಇರುತ್ತೆ. ಒಣಮೆಣ್ಸಿನ್ಕಾಯಿ ಹಾಕಿ ಒಂದು 2 ಮಿನಿಟ್ಸ್ ಅದನ್ನು 1 ಮಿನಿಟ್ ಅಷ್ಟೇ ಫ್ರೈ ಮಾಡಿ, ನೆಕ್ಸ್ಟು ಜೀರಿಗೆ ಮೆಣಸು ಪುಡಿ ಇದನ್ನು ಕುಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ. ಈ ಟೈಮಲ್ಲಿ ತುಂಬಾ ಘಾಟ್ ಬರುತ್ತೆ, ಅಂದರೆ ಎಷ್ಟು ಕೆಮ್ಮು ಬರುತ್ತೆ ಅಂದರೆ, ಯಾಕಂದರೆ ನಿಮಗೂ ಗೊತ್ತು, ಬರೀ ಒಣಮೆಣ್ಸಿನ್ಕಾಯಿ ಫ್ರೈ ಮಾಡಿದ್ರೇ ಅಷ್ಟು ಘಾಟ್ ಬರೋವಾಗ ನಾವು ಜೀರಿಗೆ ಮೆಣಸು ಪುಡಿ ಹಾಕಿದಾಗ ಇನ್ನೂ ಘಾಟ್ ಬರುತ್ತೆ. ಕೋಲ್ಡ್ ಇರೋರಿಗೆ ಅಷ್ಟು ಗೊತ್ತಾಗಲ್ಲ, ಸ್ಮೆಲ್ ಬರೋಲ್ಲ, ಬಟ್ ಬೇರೆಯವ್ರು ಇದ್ದರೆ ತುಂಬ ಸ್ಮೆಲ್ ಬರುತ್ತೆ. ನೋಡಿ ಎಷ್ಟು ಹೊಗೆ ಬರ್ತಿದೆ ಅಂದರೆ, ಅದು ಈ ಟೈಮೆಲ್ಲ ತುಂಬ ಘಾಟ್ ಹೊಡಿಯೋದು. ಸೊ ಕಿಟಕಿಗಳು ಎಲ್ಲ ಓಪನ್ ಮಾಡಿ ಆದಷ್ಟು ಅವಾಗ ನೀವು ಒಗ್ಗರಣೆ ಹಾಕಿ. ಮಕ್ಕಳು ಇದ್ದರೆ ಯಾರ್ದಾರು ಮನೇಲಿ ಸ್ವಲ್ಪ ನೋಡ್ಕೊಂಡು, ಮಕ್ಕಳು ಇರೋ ಟೈಮಲ್ಲಿ ನೀವು ಇದನ್ನು ಮಾಡಿ ರಸಮು, ಇಲ್ಲ ತುಂಬ ಕೆಮ್ಮು ಬರುತ್ತೆ. ಇಷ್ಟೇ. ಹುಣಸೆಹುಳಿ ನಾನು ಕಲಸಿಕೊಂಡಿದ್ದಲ್ಲ, ಆ ಹುಣಸೆಹುಳಿ ಹಾಕಿದ್ದೀನಿ. ನೀರು ಎಷ್ಟು ಬೇಕು ಅಂತ ನೋಡ್ಕೊಂಡು ಒಂದು ಸ್ವಲ್ಪ ನೀವು ನೀರು ಸ್ವಲ್ಪ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಚಿಟಿಕೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಮೆಣಸಿನ ರಸ ರೆಡಿ. ಸಖತ್ತಾಗಿರುತ್ತೆ. ನಾನು ಇದಕ್ಕೆ ಮುಂಚೆ ಯಾವಾಗಲೂ 1 ವರ್ಷ 2 ವರ್ಷ ಹಿಂದೆ ಮಾಡಿದ್ದು, ಮತ್ತೆ ನಾನು ಮಾಡೇ ಇಲ್ಲ. ಇನ್ನೊಂದೇನೆಂದರೆ, ಈ ರಸಮ್ನ ನೀವು ಸಮ್ಮರಲ್ಲಿ ಮಾಡಲೇಬೇಡಿ, ಯಾಕಂದರೆ ಇದು ಬಾಡಿಗೆ ಒಳ್ಳೆಯದಲ್ಲ, ತುಂಬ ಕೆಟ್ಟದು, ಯಾಕಂದ್ರೆ ಅಷ್ಟು ಹೀಟು. ಅದೇ ನೀವು ಚಳಿಗಾಲದಲ್ಲೂ ಅಷ್ಟೇ, ತುಂಬ ಚಳಿ ಇದೆ, ಮಳೆ ಬರ್ತಿದೆ ಅನ್ನೋರು ನಾರ್ಮಲ್ ಆಗಿರೋರು ಕುಡಿಬೋದು ಇದನ್ನು, ಮತ್ತು ತಿನ್ಬೋದು. ಅದೇ ಕೋಲ್ಡ್ ಆಗಿರೋರಿಗೆ, ಕೆಮ್ಮಿದೆ ಅನ್ನೋರಿಗೆ, ಕಫ ಇದೆ, ಇದು ತುಂಬ ಕಫ ಕೆಮ್ಮು, ತುಂಬ ಕೋಲ್ಡ್ ಆಗಿದೆ ಅನ್ನೋರು ಆರಾಮ್ಸೆ ಇದನ್ನು ತಿನ್ಬೋದು. ಕಡಿಮೆ ಆಗುತ್ತೆ, ನನಗಂತೂ ಪಕ್ಕ ಕಡಿಮೆ ಆಗುತ್ತೆ. ಒಂಥರ ಗಂಟಲೆಲ್ಲ ಫುಲ್ ರಿಲೀಫ್ ಆಗುತ್ತೆ. ಬಟ್ ತುಂಬ ಸ್ಪೈಸಿ ಮಾಡಬೇಕಾಗುತ್ತೆ. ನೀವು ಎಷ್ಟು ಸ್ಪೈಸಿ ಮಾಡ್ತೀರೋ ಅಷ್ಟು ಟೇಸ್ಟು. ಸೊ ಈ ರಸಮು ಲಾಸ್ಟ್ ಟೈಮೇ ಶೇರ್ ಮಾಡಬೇಕಾಗಿತ್ತು, ಆದರೆ ಆ ವಿಡಿಯೋ ತುಂಬ ಲೆಂತ್ ಆಗೋಯ್ತು. 25 ಮಿನಿಟ್ಸ್ ಆಯಿತು ಅನಿಸುತ್ತೆ. ಸೊ ತುಂಬ ಲೆಂತ್ ಆಗೋಯ್ತು. ಆ ವಿಡಿಯೋನ ತುಂಬ ಇಷ್ಟಪಟ್ಟು ತುಂಬ ಜನ ನೋಡಿದ್ದೀರಾ. ಸೊ ಹಾಗೆ ಈ ವಿಡಿಯೋನ ಕೂಡ ತುಂಬ ಜನ ನೋಡಿ ನಂಗೆ ಸಪೋರ್ಟ್ ಮಾಡಿ, ಮತ್ತು ಲೈಕ್ ಕೂಡ ಜಾಸ್ತಿ ಮಾಡಿ. ಹಾಗೆ ಈ ರಸಮ್ ಇಷ್ಟ ಆದರೆ ನಂಗೆ ಕಮೆಂಟ್ ಮುಖಾಂತರ ಕೂಡ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವು ಕಮೆಂಟ್ ಮಾಡಿದ್ರೆ ಅಲ್ವಾ ಫ್ರೆಂಡ್ಸ್ ನನಗೆ ಗೊತ್ತಾಗೋದು. ಸೊ ಕಮೆಂಟ್ ಮಾಡಿ, ನನಗೂ ಖುಷಿಯಾಗುತ್ತೆ. ಈ ರಸಮ್ನ ಈ ಪ್ರೆಸೆಂಟಾಗಿ ಯಾರು ನೋಡ್ತಿರೋ ನನ್ನ ವಿಡಿಯೋನ
ಯಾರಿಗಾದ್ರೂ ಕೆಮ್ಮಿದ್ರೆ ಕೋಲ್ಡ್ ಇದ್ದರೆ ಖಂಡಿತ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಈ ರಸಮ್ ಮಾಡಿದಾಗ ಬಿಸಿ ಬಿಸಿ ಸ್ವಲ್ಪ ಗ್ಲಾಸಲ್ಲಿ ಹಾಕ್ಕೊಂಡು ನೀವು ಫಸ್ಟ್ ಕುಡಿದ್ಬಿಡಿ. ಅದಾದಮೇಲೆ ರೈಸಲ್ಲಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ರಸಮ್ ರೆಡಿ ಆಯಿತು. ಓಕೆ ಫ್ರೆಂಡ್ಸ್, ಇವಾಗ ರೆಡಿ ಆಗಿದ್ದೀನಿ. ಸ್ವಲ್ಪ ಆಚೆ ಹೋಗೋಣ ಅಂತ ಒಂದು ಸ್ವಲ್ಪ ಏನೋ ತೊಗೊಳೋದಿದೆ. ಏನಂದ್ರೆ ನಾನು ಸುಮ್ಮನೆ ನಿಮಗೂ ಹೇಳಿದ್ದೀನಿ, ಅದು ಇದು ತೊಗೊಳಲ್ಲ ಅಂತ. ಇಂಪಾರ್ಟೆಂಟ್ ಏನಾದ್ರು ತೊಗೋತೀನಿ. ಸ್ವಲ್ಪ ನಮ್ಮದು ಪ್ಯಾಸೇಜಲ್ಲಿ ಹ್ಯಾಂಗಿಂಗ್ ಹಾಕೋತಾರೆಲ್ಲ ಬಿಟ್ಟಿದ್ವಿ. ಸ್ವಲ್ಪ ಅಲ್ಲಿ ಶೋ ಐಟಮ್ಸ್ ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೆ 6-7 ತಿಂಗಳ ಹಿಂದೆನೆ. ಆದರೆ ಒಂದು ಕಡೆ ರೇಟ್ ಜಾಸ್ತಿ ಹೇಳಿದ್ರು. ನಮ್ಮ ಹಸ್ಬೆಂಡ್ ಅದನ್ನೇ ಬೇರೆ ಕಡೆ ನೋಡಿದ್ರಂತ, ಸ್ವಲ್ಪ ಕಡಿಮೆ ಇತ್ತಂತೆ. ಸರಿ, ಅದಕ್ಕೆ ಹಾಗೆ ನೋಡ್ಕೊಂಡು ಬರೋಣ ಅಂತ. ಹಾಗೆ ಲೈಟರು ಸ್ವಲ್ಪ ನಮ್ಮದು ಕೆಟ್ಟೋಗಿದೆ, ಹಾಗೆ ಲೈಟರ್ ತೊಗೊಂಡು ಸ್ವಲ್ಪ ಏನೇನಿದೆ ನಮ್ಗೆ ಏನಾದ್ರು ಇಂಪಾರ್ಟೆಂಟ್ ಇದ್ರೆ ತೊಗೊಂಡು ಬರೋಣ ಅಂತ ಹೊರಟಿದ್ದೀವಿ. ಬನ್ನಿ ಹೊಡೋಣ. ಅದು ಎಲ್ಲಿದೆ ಏನು ನಂಗೆ ಅಡ್ರೆಸ್ ಎಲ್ಲ ಹೇಳ್ತೀನಿ. ನಿಮಗೂ ಇಷ್ಟ ಆದರೆ ಬೇಕಾದ್ರೆ ಹೋಗಿ ತೊಗೋಬೋದು. ಬಟ್ ರೇಟ್ ಪರವಾಗಿಲ್ಲ ಅನ್ನಿಸ್ತು. ಏನಂದರೆ ಒಂದೊಂದರ ರೇಟ್ ಇರ್ತವೆ ಹೋಗಿದ ಕಡೆ. ನಿಮಗೆ ಯಾವ್ದು ಬೆಸ್ಟ್ ಅನಿಸುತ್ತೋ ಅದು ನೋಡ್ಕೊಂಡು ನೀವು ತೊಗೊಳ್ಳಿ. ಇವಾಗ ಹೊಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ಇವಾಗ ನಾವು ಹೊರಟಿದ್ದೀವಿ. ನಾವು ಈಗ ಹೋಗ್ತಾ ಇರೋ ಜಾಗ ಯಾವುದಂದರೆ NR ಕಾಲೋನಿ ಅಂತೆ. ಇವರು ನಮ್ಮ ಹಸ್ಬೆಂಡು ಈಗ 1-2 ದಿನ ಹಿಂದೆ ಏನೋ ಹೋಗಿ ನೋಡಿದ್ರಂತೆ. ಆವಾಗ ಅಲ್ಲಿ ಸೇಲ್ ಹಾಕಿದ್ರು. ನನಗೆ ವಿಡಿಯೋ ಕಾಲಲ್ಲಿ ನೋಡಿಸಿದ್ರು, ನೋಡು ನೀನು ಈ ಥರ ನೋಡಿದಲ್ಲ ಹ್ಯಾಂಗಿಂಗು, ಇಲ್ಲೂ ಕೂಡ ಈ ಸೇಲೆಲ್ಲ ಹಾಕಿದ್ದಾರೆ, ಬಟ್ ಪ್ರೈಸ್ ಪರವಾಗಿಲ್ಲ ಅನ್ನಿಸ್ತು ಅಂತ ಹೇಳಿದ್ರು. ಸೊ ತಗೋಬಾ ಅಂದರೆ, ಇಲ್ಲ ಪರವಾಗಿಲ್ಲ ನೀನು ಬಾ, ಯಾಕಂದ್ರೆ ಇನ್ನೂ ಬೇರೆ ಬೇರೆ ಐಟಮ್ಸು, ಮನೆಗೆ ಏನೇನು ಬೇಕು ಐಟಮ್ಸು ಎಲ್ಲ ಇದೆ. ಕಿಚನ್ ಐಟಮ್ಸ್ ಆಗ್ಬೋದು, ಇನ್ನೂ ಶೋ ಐಟಮ್ಸ್ ಎಲ್ಲ ಇದೆ. ಸೊ ನೀನು ಬಾ, ನಿನಗೂ ಏನು ಇಷ್ಟ ಆಗುತ್ತೆ ನೋಡ್ಕೊಂಡು ತೊಗೊಳ್ಳುವಂತೆ ಅಂದರು. ಓಕೆ ಅಂದ್ಬಿಟ್ಟು ಇಬ್ಬರು ಹಾಗೆ ಇನ್ನೂ ಏನಾರು ಬೇಕಾ, ಮನೆಗೆ ಬೇಕಾಗಿರೋ ಐಟಮ್ಸ್ ಇರ್ಬೋದು ಸೇಲಲ್ಲಿ, ಕಡಿಮೆ ಏನಾರು ಇದ್ರೆ ತೊಗೊಳ್ಳೋಣ ಅಂದ್ಕೊಂಡು ಇಬ್ಬರು ಹೊರಟಿದ್ದೀವಿ. ತುಂಬ ಏನು ದೂರ ಆಗಿಲ್ಲ ನಮ್ಮ ಮನೆಯಿಂದ. NR ಕಾಲೋನಿಗೆ ಒಂದು 10 ಮಿನಿಟ್ಸ್ ಆಯಿತು ಅನ್ಸುತ್ತೆ 2 ವೀಲರಲ್ಲಿ ನಾವು ಹೋಗಿದ್ದಕ್ಕೆ. ಈ ಮಾರ್ಕೆಟು NR ಕಾಲೋನಿಯವ್ರಿಗೆಲ್ಲ ಇದೆಲ್ಲ ಜಾಸ್ತಿ ಗೊತ್ತಿರುತ್ತೆ. ಬರ್ಮಾ ಬಜಾರ್ ಅಂತ ನೋಡಿ, ಇದು ಎಲ್ಲ ಇರುತ್ತೆ. ಅಂದರೆ ನಿಮಗೆ ತಕ್ಷಣ ಗೊತ್ತಾಗಲಿ ಅಂತ ಅವರು ಸ್ವಲ್ಪ ಫೋಟೋಸಲ್ಲಿ ಚಿಕ್ಕದಾಗೆಲ್ಲ ಹಾಕಿದ್ದಾರೆ, ರ್ಯಾಂಡಮಾಗಿ ಹಾಕಿದ್ದಾರೆ. ಅಂದರೆ ಸ್ಲಿಪ್ಪರ್ಸು, ಮನೆಗೆ ಬೇಕಾಗಿರೋ ಐಟಮ್ಸು, ಕ್ಲಾತ್ಸ್ ಎಲ್ಲ ಅಷ್ಟಿಲ್ಲ, ಚಿಕ್ಕ ಕ್ಲಾತ್ಸ್ಗಳು, ಆಮೇಲೆ ಬ್ರಷಸ್ಸು, ಪರ್ಕೆ, ಬಕೀಟು, ಡೆಕೋರೇಷನ್ ಐಟಮ್ಸ್ ಆಗ್ಬೋದು, ಪ್ರತಿಯೊಂದು ಇದೆ ಇಲ್ಲಿ. ಎಲ್ಲ ಬುಟ್ಟಿ ನೋಡಿ ಇದೆ. ಇದನ್ನು ನಾನು ಲಾಸ್ಟಿಗೆ ಒಂದು 1-2 ಇಯರ್ಸ್ ಬ್ಯಾಕ್ ನಾನು ನೋಡಿದ್ದೆ, ಕೆಂಗೇರಿ ಹತ್ತತ್ರ ಅನ್ಕೋತೀನಿ. ರೋಡ್ ಸೈಡಲ್ಲೆಲ್ಲ ಹಾಕೋತಾರಲ್ಲ ಅಲ್ಲಿ. ಬಟ್ ರೇಟ್ ತುಂಬ ಜಾಸ್ತಿನೇ ಹೇಳಿದರು, ಇದಕ್ಕೆ ಡಬಲ್ ಹೇಳಿದರು ಅನ್ಕೋತೀನಿ. ಅವ್ರು ಕಡಿಮೆ ಮಾಡಿಲ್ಲ. ಸೊ ಸೇಮ್ ಐಟಮ್ಸೇ ಇಲ್ಲಿ ಹಾಕಿದ್ರು. ಅದಕ್ಕೆ ತೊಗೊಳ್ಳೋಣ ಅಂತ ಬಂದೆ. ಹಾಗೆ ನೋಡಿ ಎಲ್ಲ ಪ್ಲಾಸ್ಟಿಕ್ ಬಾಕ್ಸಸ್ಸು, ಬಕೀಟು, ಸ್ವಲ್ಪ ಕ್ಲಾತ್ಸು, ಆಮೇಲೆ ಸ್ಟೀಲ್ದು ಅಷ್ಟೇ, ಸ್ಟೀಲು ಮತ್ತು ಸಿಲ್ವರ್ದು ಪಾತ್ರೆಗಳು, ಮತ್ತು ಟಿಫನ್ ಕೇರಿ, ಸ್ಲಿಪ್ಪರ್ಸು, ಬೆಡ್ಶೀಟ್ಸು, ಚಾಪೆ, ಹಾಗೆ ಫೋಟೋ ಫ್ರೇಮ್ಸು, ಮತ್ತು ಎಲ್ಲನೂ ಕ್ಲಿಪ್ಸು, ಕಿಚನ್ ಅಂದರೆ ಕ್ಲಿಪ್ಸ್ ಅಂದರೆ ಬಟ್ಟೆ ಒಣಗೋ ಕ್ಲಿಪ್ಸ್ ಆಗ್ಬೋದು, ಪ್ರತಿಯೊಂದು ಇತ್ತು. ಬ್ಯಾಗ್ಸ್ ಇತ್ತು, ಬಾಕ್ಸಸ್ ಇತ್ತು, ಆಮೇಲೆ ಏನಪ್ಪ ಅದು ನಾವು ಗಿಫ್ಟ್ಗೆ ಏನಾದ್ರು ಕೊಡ್ತೀವಿ ಅಂದರೆ ದೇವ್ರ ಫೋಟೋ ಫ್ರೇಮ್ಸು ಇತ್ತು. ಹಾಗೆ ನಾರ್ಮಲ್ ಪ್ಲೇನ್ ಫೋಟೋ ಫ್ರೇಮ್ಸ್ಗೆ ನಮ್ಮ ಫೋಟೋ ಹಾಕ್ಕೊಡೋದು, ಮತ್ತು ಗಾಜಿನ ಕಪ್ಸ್ ಆಗ್ಬೋದು, ಎಲ್ಲ ಮೇನ್ ಕಿಚನ್ ಐಟಮ್ಸು, ಬಾತ್ರೂಮ್ ಐಟಮ್ಸು, ಮತ್ತು ಮನೆಗೆ ಡೈಲಿ ಯೂಸ್ ಮಾಡೋ ಐಟಮ್ಸ್ ಎಲ್ಲ ಇತ್ತು. ಬಟ್ ಏನಂದರೆ ಕೆಲವರು ಗೊತ್ತಿರುತ್ತೆ, ಹೊರಗಡೆನೂ ರೇಟ್ ನೋಡಿರ್ತಾರೆ. ಆ ರೇಟ್ಗೆ ಈ ರೇಟಿಗೆ ಕಂಪೇರ್ ಮಾಡಿ ನಿಮಗೆ ಜಾಸ್ತಿ ಅನ್ನಿಸ್ತಂದ್ರೆ ತೊಗೊಳಕ್ಕೆ ಹೋಗಬೇಡಿ. ಏಕೆಂದರೆ ಈ ಸೇಲಲ್ಲೆಲ್ಲ ಹಾಗೆಯೇ ಫಿಕ್ಸೆಡ್ ರೇಟ್ ಅಂತ ಹಾಕಿದ್ದಾರೆ. ಕೆಲವೊಂದಿನ ನಮ್ಗೆ ತುಂಬ ಕಡಿಮೆ ಅನ್ನಿಸ್ತು, ಬಟ್ ಕೆಲವೊಂದು ಐಟಮ್ ಎಲ್ಲ ಜಾಸ್ತಿ ಅನ್ನಿಸ್ತು. ಅದಕ್ಕೆ ಅಂಥ ಐಟಮ್ಸ್ ಎಲ್ಲ ನಾನು ತೊಗೊಂಡಿಲ್ಲ. ಬಟ್ ಫ್ರೇಮ್ಸ್ ಎಲ್ಲ ನಿಜ ನನಗೆ ಕಡಿಮೆ ಅನ್ನಿಸ್ತು, ತುಂಬ ಜಾಸ್ತಿ ಅಂತ ಅನಿಸಿಲ್ಲ. ಉಂಡಿ ಎಲ್ಲ ಇತ್ತು, ಪ್ಲಾಸ್ಟಿಕ್ ಉಂಡಿ ಎಲ್ಲ, ಅದೆಲ್ಲ 10ಗೆಲ್ಲ ಇವಾಗೆಲ್ಲ 15 to 20 ಸಿಗುತ್ತೆ. ಇವ್ರು 30 ರೂಪೀಸ್ ಹಾಕಿದ್ರು. ನನಗೆ ಅದು ಗೊತ್ತಾಯಿತು ಜಾಸ್ತಿ ಆಯಿತು ಅಂತ. ಬಟ್ ಕೆಲವೊಂದೆಲ್ಲ ಕಡಿಮೆ ಇತ್ತು. ಅಂಥದ್ದೆಲ್ಲ ನಾನು ಹೊರಗಡೆ ಎಲ್ಲ ನೋಡಿದ್ದೀನಿ, ಕಡಿಮೆನೇ ಇತ್ತು. ಸೊ ನಿಮ್ಗೆ ಯಾವ್ದು ಕಡಿಮೆ ಇದೆ ಅನ್ನಿಸ್ತು, ಯಾವುದು ಅವಶ್ಯಕತೆ ಇದೆ ಅನಿಸಿದ್ರೆ ಅಲ್ಲಿ ನಿಯರ್ ಬೈ ಯಾರು ಇದ್ರೆ ಬೇಕಾದ್ರೆ ಹೋಗಿ ತೊಗೋಬೋದು. ನಾವು ತುಂಬ ಎಲ್ಲ ತೊಗೊಂಡಿಲ್ಲ, ನನಗೆ ಏನು ಇಂಪಾರ್ಟೆಂಟು ಅಂಥದ್ದು ತೊಗೊಂಡಿದ್ದೀನಿ ಅಷ್ಟೇ. ಬಿಟ್ಟರೆ ಚಿಕ್ಕದಾಗಿ ಕ್ಯೂಟಾಗಿ ಚೆನ್ನಾಗಿದೆ. ಒಳ್ಳೆ ಬಂದರೆ ಯಾರು ಹೊಸದಾಗೆ ಮನೆ ಹೋಗ್ತಿದ್ದಾರೆ ಅನ್ನೋರು, ಏನಾರು ಮನೆಗೆ ಸಂಬಂಧಪಟ್ಟಿದ್ದ ಐಟಮ್ಸ್ ಬೇಕು ಅನ್ನೋರು ಇಲ್ಲಿ ಬಂದರೆ ಸಾಕಪ್ಪ. ಆಲ್ಮೋಸ್ಟ್ ಕಿಚನ್ ಐಟಮ್ಸ್ ಎಲ್ಲ ಸಿಗುತ್ತೆ, ಅದಂತೂ ಮಿಸ್ಸೇ ಇಲ್ಲ. ಕಿಚನ್ ಐಟಮ್ಸ್ ಅಂತೂ ಪ್ರತಿಯೊಂದು ಸಿಗುತ್ತೆ. ಸೊ ಅಲ್ಲಿ ನಿಯರ್ ಬೈ ಇರೋರು ತಗೋಬೋದು.
ಓಕೆ ಫ್ರೆಂಡ್ಸ್, ನಮ್ಗೆ ಏನೇನು ಬೇಕು ಎಲ್ಲ ತೊಗೊಂಡು ನಾವು ಬಿಲ್ ಮಾಡಿಸ್ತಾ ಇದ್ದೀವಿ. ಇಷ್ಟೇ ಐಟಮ್ಸ್ ಎಲ್ಲ ತೊಗೊಂಡಿರೋದು. ಈ ಐಟಮ್ಸ್ ಬಗ್ಗೆಲ್ಲ ಡೀಟೇಲ್ಸಾಗಿ ನಾನು ಪ್ರೈಸ್ ಎಲ್ಲ ಎಷ್ಟೆಷ್ಟು ಏನೇನು ಅಂತ ನನ್ನ ಮನೆಗೆ ಹೋದ್ಮೇಲೆ ನಿಮಗೆ ಶೇರ್ ಮಾಡ್ತೀನಿ. ಈ ಅಡ್ರೆಸ್ ಬಂದುಬಿಟ್ಟು ನನಗೆ ಗೊತ್ತಿರೋಂಗೆ ಐ ಥಿಂಕ್ ಕೆನರಾ ಬ್ಯಾಂಕ್ ಅನಿಸುತ್ತೆ, NR ಕಾಲೋನಿ ಕೆನರಾ ಬ್ಯಾಂಕ್ ಅಂತ, ಅದರ ಆಪೋಸಿಟೇ ಇದು. ಸೊ ನೀವು ಬೇಕಿದ್ರೆ, ನಿಮ್ಗೆ ಅವಶ್ಯಕತೆ ಇದ್ದರೆ ಬೇಕಾದ್ರೆ ಹೋಗಿ ನೀವು ಚೆಕ್ ಮಾಡ್ಬೋದು. ಇವಾಗ ತಾನೇ ಬಂದ್ವಿ ಫ್ರೆಂಡ್ಸ್, ಏನೇನು ತೊಗೊಂಡ್ವಿ ಅಂತ ನೋಡಿಸ್ತೀವಿ. ತುಂಬ ಏನು ತೊಗೊಂಡಿಲ್ಲ, ನನಗೇನು ಹೋಗೋವಾಗಲೇ ಹೇಳ್ಬಿಟ್ಟು ಹೋಗಿದ್ದೆ, ನನಗೆ ಏನೇನು ಇಂಪಾರ್ಟೆಂಟ್ ಇದೆ ನಾನು ತೊಗೋತೀನಿ ಅಂತ. ಇವಾಗ ನೋಡಿಸ್ತೀನಿ ಏನೇನು ತೊಗೊಂಡೆ ಅಂತ. ಇಷ್ಟೇ, ಜಾಸ್ತಿ ಇಲ್ಲ, ಸ್ವಲ್ಪನೇ ತೊಗೊಂಡಿರೋದು. ನಿಮಗೂ ಇಷ್ಟ ಆದರೆ ಬೇಕಾದ್ರೆ ಇದನ್ನು ತೊಗೊಳ್ಬೋದು. ಬೇರೆ ಬೇರೆ ಥರನೂ ತುಂಬ ವೆರೈಟೀಸ್ ಇದೆ, ನನಗದು ಅವಶ್ಯಕತೆ ಇಲ್ಲ, ಅದಕ್ಕೆ ನಾನು ತೊಗೊಂಡಿಲ್ಲ. ಫಸ್ಟು ಇದನ್ನೇ ನೋಡಿಸ್ಬಿಡೋಣ ನೋಡಿ. ಫಸ್ಟ್ ಇದು ಧೂಳು ತೆಗಿಯೋದು. ನೀವು ಇದನ್ನ ಹೈಟು ಜಾಸ್ತಿ ಕಡಿಮೆ ಎಲ್ಲ ಮಾಡ್ಕೋಬಹುದು. ಬಾ, ಯಾಕಾಚೆ ನಿಂತಿದ್ಯಾ? ಬಾ, ಒಳಗಡೆ ಜಾಗ ಇದೆ, ಬಾ. ಹುಷಾರು. ಒಂದು ಸೆಕೆಂಡ್, ನಮ್ಮ ಹಸ್ಬೆಂಡ್ ಒಳಗಡೆ ಬರ್ತಾ ಇದ್ದಾರೆ. ಮೇನ್ ಡೋರಲ್ಲಿ ಟ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ರೈಸ್ ಬಂದ್ಬಿಟ್ಟಿದ್ದು ಪಿಂಕ್ ಕಲರ್, ನಂಗೆ ತುಂಬ ಇಷ್ಟ ಆಯ್ತಿದ್ದು, ಅದಕ್ಕೆ ಇದು ತಗೊಂಡೆ. 130 rupees. ಇದು ನಂಗೆ ಬೇಕಿತ್ತು, ಅದಕ್ಕೆ ಲೇಡೀಸ್ ಎಲ್ಲ ಹಂಗೆ, ಲೇಡೀಸ್ ಎಲ್ಲ ಪಿಂಕ್. ನಮಗೆಲ್ಲ ಪಿಂಕ್, ನನಗಂತೂ ಪಿಂಕ್ ಫೇವ್ರೇಟು, ಮತ್ತೆ ಸ್ಕೈ ಬ್ಲೂ ಇವೆರಡು ಫೇವ್ರೇಟು. ನಿಮ್ಗೆ ಯಾವ ಕಲರ್ ಫೇವ್ರೇಟ್ ಅಂತ ನನಗೆ ಕಮೆಂಟಲ್ಲಿ ಹೇಳಿ ನೋಡೋಣ. ಬಟ್ ನೆಕ್ಸ್ಟು ಇದು ನಾವು ಚಕ್ಲಿ, ಕೊಡ್ಬಳೆ, ಮತ್ತೆ ಏನಾದ್ರು ಎಣ್ಣೆ ಐಟಮ್ಸ್ ತೆಗಿತೀವಲ್ಲ, ಬೋಂಡಾ ಬಜ್ಜಿ, ಇದಕ್ಕೆ ನಮ್ಮನೇಲಿ ಇದೆ, ನೋಡಿಸ್ತೀನಿ. ನೋಡಿ ಹೀಗಿದೆ. ಇದು ಕಬ್ನ ನಾವು ತಗೊಂಡಾಗ ಗೊತ್ತಾಗಿಲ್ಲ, ತಗೊಂಡ್ವಿ, ಒಂಥರ ತುಕ್ಕಿಡ್ದಂಗೆ ಆಗ್ಬಿಟ್ಟಿದೆ. ಇದು ನೋಡೋಕ್ಕೇನೆ ಒಂಥರ ಅನಿಸ್ತಿದೆ, ಬಟ್ ಆದರೂ ತುಂಬ ದಿನ ಯೂಸ್ ಮಾಡಿದ್ದೀನಿ. ಇವಾಗ ಯಾಕೋ ನಂಗೆ ಅದು ಇಷ್ಟ ಆಗ್ತಾ ಇಲ್ಲ, ಅದರಿಂದ ಇದು ಬಿಸಾಕ್ಬಿಟ್ಟು, ಇದು ಸ್ಟೀಲ್ ಅಂತಾನೆ ಹಾಕಿದ್ದಾರೆ. ಸೊ 60 rupees. ಇದು ನಂಗೆ ಪರವಾಗಿಲ್ಲ ಅನ್ನಿಸ್ತು, ಅದಕ್ಕೆ ನಾನು ಇದು ತಗೊಂಡೆ. ನೆಕ್ಸ್ಟ್ ಈ ಶೋ ಐಟಮ್, ಪ್ಲಾಂಟ್, ಮಿನಿ ಪ್ಲಾಂಟ್ ಗ್ರೀನ್ ಕಲರ್ ಇದೆ, ಫ್ಲವರ್ ತರ. ಇದು ಆರ್ಟಿಫಿಷಿಯಲ್ ಪ್ಲಾಸ್ಟಿಕ್ ಅಲ್ಲಿ ಇದೆ. 80 rupees. ಇದು ಈ ತರದ್ರಲ್ಲೇ ಸ್ವಲ್ಪ ಬೇರೆ ಡಿಸೈನ್ ಅಲ್ಲಿ ಇನ್ನೂ ಸ್ವಲ್ಪ ಚಿಕ್ಕದಿದೆ, ಅದು 50 rupees. ಆದ್ರೆ ಅಷ್ಟೊಂದು ವೆರೈಟೀಸ್ ಡಿಸೈನ್ಸ್ ಇರಲಿಲ್ಲ, ಅದಕ್ಕೆ ತಗೊಂಡಿಲ್ಲ. 140 rupees ಅಲ್ಲಿ ಇನ್ನೂ ತುಂಬಾ ಡಿಸೈನ್ಸ್ ಇದೆ, ಸಕ್ಕತ್ತಾಗಿದೆ. ಬಟ್ ನಂಗೆ ಸದ್ಯಕ್ಕೆ ಇದು ಸಾಕು ಅನಿಸ್ತು, ಇದು ತಗೊಂಡೆ. ನೋಡ್ಬೇಕು ಎಲ್ಲಿ ಇಡ್ಬೇಕಂತ, ಇಟ್ಟಾಗ ನೋಡಿಸ್ತೀನಿ ನಾನು ನಿಮ್ಗೆ. ನೆಕ್ಸ್ಟ್ ಹುಷಾರಪ್ಪ, ಏನಪ್ಪ ನೋಡಿ, ನಮ್ಮ ಅವನ ಬ್ಯಾಗ್, ಬಟ್ ಹೊಸದಲ್ಲ, ಹಳೇದಿದು. ಮೇಲ್ಗಡೆ ಏನಿಲ್ಲಲ್ಲಪ್ಪ. ಇದು ಲೈಟರ್, ಇದು ಕೂಡ ಬೇಕಾಗಿತ್ತು, ಕೆಟ್ಟೋಗಿತ್ತು ಲೈಟರ್ ನಮ್ಮ ಮನೇಲಿ. ಸೊ ಇದು 60 rupees. ಇದೊಂದು ತಗೊಂಡೆ. ಇಷ್ಟೇ, ಜಾಸ್ತಿ ಇಲ್ಲ. ಇದು ನಾನು ಯಾವತ್ತೂ ಯೂಸ್ ಮಾಡಿಲ್ಲ, ನೋಡಬೇಕು. 40 rupees ಅಂತ ಹಾಕಿದ್ದಾರೆ. ಇದೇನಂದ್ರೆ ನೋಡ್ಬೇಕು, ಪಾತ್ರೆನೂ ವಾಶ್ ಮಾಡ್ಬೋದು ಅಂದ್ರು, ಬಟ್ ಸಿಂಕು ಅದು ಕೂಡ ವಾಶ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಿಂಗ ಲಿಕ್ವಿಡ್ ಹಾಕಕ್ಕೆ ಈ ತರ ಓಪನ್ ಮಾಡಿದ್ರೆ ಇಲ್ಲಿ ಗ್ಯಾಪ್ ಇರುತ್ತೆ. ಇದ್ರೊಳಗೆ ನೀವು ಲಿಕ್ವಿಡ್ ಅಥವಾ ಸೋಪಿಂಗ್ ಪೌಡರ್ ಈ ತರ ಏನಾರು ಹಾಕೋಬಹುದು. ಹಾಕಿ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಪ್ರೆಸ್ಸಿಂಗ್ ಇರುತ್ತೆ, ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಒಳಗಡೆ ಬರುತ್ತೆ. ನೀವು ಆರಾಮಾಗಿ ವಾಶ್ ಮಾಡ್ಬೋದು. ಕೆಲವ್ರಿಗೆ ಸಿಂಕ್ನೆಲ್ಲ ಹಾಗೆ ಕೈಯಲ್ಲೆಲ್ಲ ವಾಶ್ ಮಾಡೋಕ್ಕೆ ಇಷ್ಟ ಆಗಲ್ಲ. ನಮ್ಮದು ಸಿಂಕ್ ಫಸ್ಟ್ ಇದ್ದಿದ್ದು ಕರೆಕ್ಟಾಗಿತ್ತು, ಹೋಲ್ಗೆ ಹೋಗ್ತಾ ಇತ್ತು. ಇದು ಸ್ವಲ್ಪ ಅಷ್ಟು ಕರೆಕ್ಟಾಗಿಲ್ಲ, ಸ್ವಲ್ಪ ನೀರು ನಿಲ್ಲುತ್ತೆ. ಆ ನೀರು ನಿಂತಿದ್ದ ಕಡೆ ಎಲ್ಲ ಒಂಥರ ಪಾಚಿ ಕಟ್ದಂಗೆ ಆಗುತ್ತೆ. ಅದಕ್ಕೆ ನಾನು ಬೇರೆ ನಾರು ಇಟ್ಕೊಂಡಿದ್ದೀನಿ. ಆದರೆ ಆ ನಾರಲ್ಲಿ ಒಂಥರ ಉಜ್ಜಕ್ಕೊಂಥರ ಅನಿಸುತ್ತೆ. ಸೊ ಇದು ಇಷ್ಟ ಆಯಿತು. ಆರಾಮ್ಸೆ ಹೀಗೆ ನೋಡಿ ಹೀಗೆ ಕ್ಲೀನ್ ಮಾಡ್ಬೋದು. ಇದು 40 rupees ತಗೊಂಡೆ. ಲಾಸ್ಟ್ ಇಷ್ಟೇ, ಇದನ್ನ ಫೇವ್ರೇಟ್ ಮೋಸ್ಟ್ ಫೇವ್ರೇಟ್. ಇದೇನು ಶೋ ಅನ್ನೋದಲ್ಲ, ಇದು ಐ ಥಿಂಕ್ ಸ್ಟ್ರಾಬೆರಿ, ಮತ್ತೆ ಎಲ್ಲ ಫುಲ್ ಗ್ರೀನ್ ಕಲರ್ ಲೀವ್ಸ್ ಬಂದಿದೆ. ಈ ತರ ಹ್ಯಾಂಗಿಂಗ್ ಕೊಟ್ಟಿದ್ದಾರೆ. ಇದು ವೆಯ್ಟ್ ಇಲ್ಲ, ಒಂಥರ ಬೆಂಡ್ ತರ, ನಿಮ್ಗೆ ಅಷ್ಟು ವೆಯ್ಟ್ ಇಲ್ಲ. ಇದನ್ನ ನೀವು ಬೇಕಾದ್ರೆ ಎಲ್ಲರೂ ಸ್ಕ್ರೀನ್ ಹತ್ರ ಅಲ್ಲ, ಇಲ್ಲೂ ಮೇನ್ ಡೋರಲ್ಲೂ ಹಾಕೋಬಹುದು. ಸ್ಕ್ರೀನ್ ಹತ್ರ
ಅಥವಾ ಆಚೆ ಕಡೆ ನೀವು ಎಲ್ಲಾರು ಹ್ಯಾಂಗಿಂಗ್ ಕೊಟ್ಟಿದ್ರೆ ಅಲ್ಲೂ ಹಾಕೋಬಹುದು. ಪಾರ್ಕಿಂಗ್ ಜಾಗದಲ್ಲಿ ಮತ್ತೆ ನಿಮ್ಮ ಮನೆ ಮುಂದೆಗಡೆ ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೆ ಅದು ನಿಮ್ ಚಾಯ್ಸ್ ಹಾಕೋಬಹುದು. ನಾವು ಪ್ಯಾಸೇಜ್ ಅಲ್ಲಿ ಹಾಕೋಣ ಅಂತ ತಗೊಂಡಿದೀನಿ. ಸೇಮ್ ಟೈಪ್ ಅಲ್ಲಿ ಇನ್ನೊಂದು ತಗೊಂಡಿದ್ದೀನಿ. 5 ಬರುತ್ತೆ ಸ್ಟ್ರಾಬೆರೀಸ್ ನೋಡಿ. ಚೆನ್ನಾಗಲ್ಲ? ನಂಗೆ ತುಂಬಾ ಇಷ್ಟ ಆಯ್ತಿದ್ದು. ಇಷ್ಟಕ್ಕೆ ಎಷ್ಟಾಯ್ತಪ್ಪ? 550. 550 ಆಯ್ತು. ನನಗೆ ಯಾವುದು ಅಷ್ಟು ಜಾಸ್ತಿ ಅನ್ಸಿಲ್ಲ. ಅಲ್ಲಿ ಫ್ರೇಮ್ಸ್ ಎಲ್ಲ ಕಡಿಮೆ ಇತ್ತು ಅಲ್ಲ, ಫೋಟೋ ಫ್ರೇಮ್ಸು, ಗಣೇಶ ಫ್ರೇಮು, ಯಾವ್ದಾದ್ರು ಗಿಫ್ಟ್ ಕೊಡ್ತೀನಿ ಅಂದ್ರೆ ಅದು, ಮತ್ತೆ ಫೋಟೋಗಳನ್ನ ಹಾಕೊಳ್ಳೋ ಫ್ರೇಮ್ಸ್ ಎಲ್ಲ ಕಡಿಮೆ ಇತ್ತು. ಪಾತ್ರೆ ಐಟಮ್ಸ್ ಎಲ್ಲ ಇದೆ, ಅದು ಪರವಾಗಿಲ್ಲ ಅನಿಸ್ತು. ಕೆಲವೊಂದೆಲ್ಲ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಅದರಿಂದ ನನ್ಗೆ ಯಾವ್ದು ಜಾಸ್ತಿ ಅನ್ನಿಸ್ತು ಅದನ್ನೆಲ್ಲ ತಗೊಂಡಿಲ್ಲ. ಕಡಿಮೆ ಅನ್ಸಿದ್ದು ಕೂಡ ನನಗೆ ಬೇಕಿರ್ಲಿಲ್ಲ, ಅದಕ್ಕೆ ನಾನು ತಗೊಂಡಿಲ್ಲ. ಇಷ್ಟು ತಗೊಂಡೆ. ತುಂಬಾ ಹತ್ರನೇ ಇದೆ ಅಡ್ರೆಸ್. ಎನ್ಆರ್ ಕಾಲೋನಿಯಲ್ಲಿ ಕೆನರಾ ಬ್ಯಾಂಕ್, ಎನ್ಆರ್ ಕಾಲೋನಿ ಕೆನರಾ ಬ್ಯಾಂಕ್ ಇದೆ, ಅದ್ರ ಆಪೋಸಿಟೇ ಇದೆ. ಸೊ ಈಸಿ. ಒಂದ್ಸಲಿ ಅಲ್ಲೇ ಇದ್ರೆ ಎಷ್ಟೊಂದು ಜನಕ್ಕೆ ಗೊತ್ತೇ ಅಂದ್ರೆ ಬೇಕಾದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ಇಷ್ಟೇ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.